ನಮಸ್ಕಾರ ವೀಕ್ಷಕರೇ, ರವಿಕುಮಾರ್ ಸಿಂಘೆ ಅವರ ಸಾರಥ್ಯದಲ್ಲಿ ಭಾರತ ರತ್ನ 26 ನ್ಯೂಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ದಿನಾಂಕ 20 ಜನವರಿ 2025ರಂದು ಬಾಗಲಕೋಟೆಯಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದ್ದನ್ನು ಖಂಡಿಸಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಿರುದ್ಧ ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತ, ಪ್ರಗತಿಪರ, ಕನ್ನಡಪರ ಸಂಘಟನೆಗಳ ಒಕ್ಕೂಟದಿಂದ ಬೃಹತ್ ಪ್ರತಿಭಟನೆ ಮಾಡಿ ಬಾಗಲಕೋಟ್ ಬಂದ್ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಉಸ್ತುವಾರಿ ಸಚಿವ RV ತಿಮ್ಮಾಪುರ್, ಪರಶುರಾಮ್ ಮಹಾರಾಜನವರ, ಯುವರಾಜ್ ಬಂಡಿ, ಬಸವರಾಜ್ ದರಮಂತಿ, ರಾಜೇಶ್ವರಿ ಹಿರೇಮಠ್, ತೌಫೀಕ್ ಪಾರ್ತನಹಳ್ಳಿ, ಉಚೇಶ್ ಯಡಹಳ್ಳಿ, ರಾಜು ಬಾಗವಾನ್, ಕುತುಬುದ್ದೀನ್ ಕಾಜಿ ಹಾಗೂ ಸಮಾಜದ ಮುಖಂಡರು, ಕಾರ್ಯಕರ್ತರು ಹೋರಾಟದಲ್ಲಿ ಭಾಗವಹಿಸಿದ್ದರು. ವರದಿ ರವಿಕುಮಾರ್ ಸಿಂಘೆ, ಭಾರತ ರತ್ನ 26 ನ್ಯೂಸ್ ಚಾನೆಲ್ ಸಂಪಾದಕರು, ಜಮಖಂಡಿ. ನಿರಂತರ ಸುದ್ದಿ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ. ಫೋನ್ ನಂಬರ್ 9964266674 ಜಮಖಂಡಿ. ಸ್ಪಷ್ಟವಾಗಿ ಹೇಳ್ತಾನೆ, ಈಗ ಅಂಬೇಡ್ಕರ್ ಬಗ್ಗೆ ಅಪಮಾನ ಮಾಡಿದ್ದೀರಲ್ಲ, ನೀವು ಒಬ್ಬರೇ ಈ ದೇಶದಲ್ಲಿ ಅಡ್ಡಾಡಿದ್ರೆ ನಿಮಗೆ ತಕ್ಕ ಪಾಠವನ್ನು ದಲಿತ ಬಂಧುಗಳು ಕಲಿಸ್ತಾರಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದಾನೆ. ತಾವಿನ ಮೇಲೆಲ್ಲರೂ ಹೊಂಟ್ರ Z+ ಸೆಕ್ಯೂರಿಟಿ ಇಟ್ಕೊಂಡು ಅಡ್ಡಾಡ್ಬೇಕು. ಎಲ್ಲಿ ತನ ನೀ ಜೀವಂತವಾಗಿರ್ತೀರ ಅಲ್ಲಿ ತನ ನೀ ಸೆಕ್ಯೂರಿಟಿ ಇಟ್ಕೊಂಡು ಅಡ್ಡಾಡ್ಬೇಕು. ಒಂದೇ ಒಂದು ಕ್ಷಣ ನೀ ಸೆಕ್ಯೂರಿಟಿ ಬಿಟ್ಟು ಈ ದೇಶದಲ್ಲಿ ಕಾಲಿಟ್ಟಿ ಅಂದ್ರೆ ನೀನು ಈ ಭೂಮಿ ಮೇಲೆ ಬದುಕಿರಲ್ಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ. ದಲಿತರು, ಹಿಂದುಳಿದರು, ಅಲ್ಪಸಂಖ್ಯಾತರ ದೇವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಮಾತನಾಡುವಷ್ಟು ಸಕ್ಕು ಬಂತ ನಿನಗೆ ಅಮಿತ್ ಶಾ. ನಿನ್ನ ಸಕ್ಕನ್ನ ಅಡಗಿಸುವಂತ ಕೆಲಸವನ್ನ ಮಾಡ್ತೇವೆ ಅಂತಕ್ಕಂಥ ಎಚ್ಚರಿಕೆಯನ್ನ ನಿನಗೆ ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದಾನೆ. ಈ ದೇಶದ ಕಾನೂನನ್ನು ನಾವು ಗೌರವಿಸ್ತೇವೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ನೀನಿನ್ನೂ ಭೂಮಿ ಮೇಲೆ ಬದುಕಿದೀಯಾ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ. ಬಂಧುಗಳೇ, ಈ ಸಂವಿಧಾನ ತೆಗಿರಿ ಅಂತ ನೀವು ಹೇಳ್ತಿಲ್ಲ. ಈ ಸಂವಿಧಾನ ತೆಗೆದ್ರೆ ಒಂದೇ ಒಂದು ಕ್ಷಣ ನೀನು ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ. ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಮಹಿಳೆಯರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫಲಾನುಭವಿಗಳು. ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಜಾತಿ ಜನಾಂಗದವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಭಿಮಾನಿಗಳು, ಅವರ ಅನುಯಾಯಿಗಳು, ಅವರ ಫಲಾನುಭವಿಗಳು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಮಾತನಾಡ್ತೀಯ ನೀನು? ಯಾವ ಯೋಗ್ಯತೆ ಇದೆ ಅಮಿತ್ ಶಾ ನಿಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಮಾತನಾಡ್ಲಿಕ್ಕೆ? ಅವರ ಕಾಲಿನ ಬೂಟಿನ ದೂರಿಗೆ ಸಮಯ ಇಲ್ಲ. ನೀನು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಮಾತನಾಡ್ತೀಯ? ನಿನ್ನ ನಾಲಿಗೆಯನ್ನು ಕತ್ತರಿಸಬೇಕಾಗ್ತದೆ ಹುಷಾರ್. ಅಮಿತ್ ಶಾ, ಇಲ್ಲಿಂದ ನಿನಗೆ ಎಚ್ಚರಿಕೆ ಕೊಡ್ತೇನೆ. ಏನು ತಿಳಿದಿದೆಯಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಯಾಯಿಗಳಂದ್ರೆ? ಏನು ತಿಳಿದಿದೆಯಾ ನೀನು ದಲಿತರಂತಂದ್ರೆ? ನೀನು ಎಚ್ಚರಿಕೆಯಿಂದ ಮಾತನಾಡಬೇಕು. ಇನ್ನು ಮೇಲೆ ಯಾರೇ ಮಾತನಾಡಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ, ಈ ದೇಶದ ಸಂವಿಧಾನದ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಬೇಕಂದ್ರೆ ಎಚ್ಚರಿಕೆಯಿಂದ ಮಾತನಾಡಬೇಕು. ಇಲ್ಲಪ್ಪ ಅಂದ್ರೆ ನಿಮ್ಮ ನಾಲಿಗೆಗಳಿರಲ್ಲ. ಹುಷಾರ್ ಅಂತಕ್ಕಂಥ ಎಚ್ಚರಿಕೆಯನ್ನ ಈ ವೇದಿಕೆ ಮೂಲಕ ಕೊಡ್ತಾ ಇದ್ದೇನೆ. ಬಂಧುಗಳೇ, ನಾವೆಲ್ಲರೂ ಒಗ್ಗಟ್ಟಾಗಿದ್ದೀವಿ, ಅಹಿಂದ ಒಗ್ಗಟ್ಟಾಗಿದೆ. ಅಹಿಂದದ ಶಕ್ತಿ ಏನಂತ ನಿಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ BJP ಅವರಿಗೆ ಅವ್ರು ಹೇಳ್ತಾರೆ. ಹೋದ ಎಲೆಕ್ಷನ್ದಾಗ ಏನ್ ತೋರಿಸೈತೆ ಅವರಿಗೆ. ಮುಂಬರುವಲ್ಲಿ ಈ ದೇಶದಲ್ಲಿ ಕೂಡ ಅಹಿಂದ ಕರ್ತವೆ. ಈ ದೇಶವನ್ನ ಈ ದಲಿತರು, ಅಲ್ಪಸಂಖ್ಯಾತರು, ಹಿಂದುಳಿದವರು ಕೂಡ ಈ ದೇಶವನ್ನ ಆಳೋದು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾರೆ. ಬಂಧುಗಳು, ತಾವೆಲ್ಲರೂ ಒಗ್ಗಟ್ಟಾಗಿರೋಣ. ಈ ದೇಶ ನಮ್ಮದು. ಈ ದೇಶದಲ್ಲಿ, ಈ ದೇಶದ ಮಣ್ಣಿನಲ್ಲಿ ನಮ್ಮ ಪೂರ್ವಜರ ರಕ್ತ ಇದೆ. ಈ ದೇಶ ಕಟ್ಟಕ್ಕೆ ನಮ್ಮ ಪೂರ್ವಜರು ತಮ್ಮ ಜೀವನವನ್ನು ಬಲಿ ಕೊಟ್ಟಿದ್ದಾರೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾರೆ. ನಿನ್ನ ಭಿಕ್ಷೆ ಅಲ್ಲ ಅಮಿತ್ ಶಾ, ಈ ಸಂವಿಧಾನ ಕೊಟ್ಟಿರ್ತಕ್ಕಂಥ ಭಿಕ್ಷೆಯಿಂದ ನೀನು ಇವತ್ತೇನಾಗಿದೆಯಪ್ಪ ಅಂತಂದ್ರೆ ಇವತ್ತು ನೀನು ಮಂತ್ರಿ ಆಗಿದೆ. ನೀನು ಹುಷಾರಾಗಿರ್ಬೇಕು. ಇವರು ಎಲ್ರಿಗೂ ಎಚ್ಚರಿಕೆ ಕೊಡ್ತಾ ಇದ್ದೇನೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗಿಂತ, ಅವರ ಸಂವಿಧಾನಕ್ಕಿಂತ ನಮಗೆ ಯಾರು ಹೆಚ್ಚಿಗೆ ಇಲ್ಲ. ಅವರಿಗೋಸ್ಕರ ಈ ಜೀವವನ್ನ ತ್ಯಾಗ ಮಾಡ್ಲಿಕ್ಕೆ ನಾವು ಸಿದ್ಧ ಇದೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದೇನೆ. ಸಿದ್ಧ ಇದ್ದೀರಾ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೋಸ್ಕರ, ಸಂವಿಧಾನ ಬಚಾವಣೆಗೋಸ್ಕರ ನಿಮ್ಮ ಜೀವನವನ್ನು ನೀವು ಬಲಿದಾನ ಕೊಡ್ಲಿಕ್ಕೆ ಸಿದ್ಧ ಇದ್ದೀರಾ? ಇವತ್ತೇನು ಹೇಳ್ತದನಪ್ಪ ಅಂದ್ರೆ ಅಂಬೇಡ್ಕರ್ ಕಾ ಅಪಮಾನ್ ನಹೀ ಸಹೇಗಾ ಹಿಂದೂಸ್ತಾನ್ ಅಂತಕ್ಕಂಥ ಮಾತನ್ನ ಹೇಳ್ತಾ ಇನ್ನು ಅನೇಕರು ಮಾತನಾಡಿದ್ರೆ ಅವಕಾಶ ಮಾಡಿಕೊಟ್ಟು